ಹಲೋ ಮುದ್ದು ಮಕ್ಕಳ, ಎಲ್ರೂ ಹೇಗಿದ್ದೀರಾ? ನಾನ್ ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ನಮ್ಮ SSLC ಬೋರ್ಡ್ ಎಕ್ಸಾಮ್ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ನಡೆಯುತ್ತೆ. ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ ಎಂಡ್ ಅಲ್ಲಿ ಅಥವಾ ಮೇ ಅಲ್ಲಿ ನಮಗೆ ಸಿಗುತ್ತೆ. ಮೇ ಫಸ್ಟ್ ವೀಕ್ ಅಥವಾ ಮಿಡ್ ವೀಕ್ ಅಲ್ಲಿ ನಮಗೆ ರಿಸಲ್ಟ್ ಎಲ್ಲ ಸಿಕ್ಬಿಡಿರುತ್ತೆ. ಸೊ ಅವಾಗ ನೀವೆಲ್ಲ ನ್ಯೂಸ್ ಚಾನಲ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಾ. ಫಸ್ಟ್ ಫ್ರಂಟ್ ಪೇಜ್ ಅಲ್ಲಿ ಏನೋ ಈ ವರ್ಷದ ಟಾಪರ್ಸ್ ಲಿಸ್ಟ್, ಅವ್ರ ಫೋಟೋ, ಮತ್ತೆ ಅವ್ರು ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೆ, ಅವ್ರ ಪೇರೆಂಟ್ಸ್ ಜೊತೆ ಇರೋಂಥ ಪಿಕ್ಚರ್ ಅಥವಾ ಟೀಚರ್ಸ್ ಜೊತೆ ಇರೋಂಥ ಇಮೇಜ್ ಎಲ್ಲ ನೋಡಿರ್ತೀರ. ಎಷ್ಟೋ ಮಕ್ಕಳು ಆ ಫ್ರಂಟ್ ಪೇಜ್ನ ವ್ಯೂ ನೋಡಿಬಿಟ್ಟು ಗೋಲನ್ನು ಫಿಕ್ಸ್ ಮಾಡಿರ್ತೀರ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನನ್ನ ಫೋಟೋ ಇಲ್ಲಿ ಬರಬೇಕು, ನನ್ನ ಪೇರೆಂಟ್ಸ್ ಜೊತೆ ಬರಬೇಕು ಅಥವಾ ನಮ್ಮ ಟೀಚರ್ಸ್ ಜೊತೆ ಬರಬೇಕು, ನಾನು ಟಾಪರ್ ಲಿಸ್ಟಲ್ಲಿ ಇರಬೇಕು ಅಂತ ಗೋಲನ್ನು ಫಿಕ್ಸ್ ಮಾಡಿರ್ತೀರ ಅಲ್ವಾ? ಅಂಥ ಮಕ್ಕಳು ನೆಕ್ಸ್ಟ್ ಇಯರ್ ಟಾಪರ್ ಆಗಬೇಕು ಅಂತ ಹೇಳಿದ್ರೆ ಕೆಲವು ಕೀ ಸ್ಟ್ರಾಟಜೀಸ್ನ ಫಾಲೋ ಮಾಡಿರ್ತಾರೆ ಅಲ್ವಾ? ಸೊ ಯಾವುದೆಲ್ಲ ಕೀ ಸ್ಟ್ರಾಟಜೀಸ್ ಮಾಡಿದ್ರೆ ನಾವು ನಮ್ಮ ಗೋಲ್ ಏನು ಫಿಕ್ಸ್ ಆಗಿದೆ ಅಲ್ವಾ, ಟಾಪರ್ಸ್ ಲಿಸ್ಟಲ್ಲಿ ಇರಬೇಕು ಅಂತ, ಆ ಗೋಲ್ ಅಚೀವ್ ಮಾಡೋದಕ್ಕೆ ಆಗತ್ತೆ. ಸೊ ಯಾವುದು ಕೀ ಟಿಪ್ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಗೋಲ್ ಸೆಟ್ ಆಗಿದೆ, ನೆಕ್ಸ್ಟ್ ಇಯರ್ ಅಥವಾ ಇವಾಗ ಈ ವರ್ಷದಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ 2027ಗೆ ಏನು ಬರ್ತಾ ಇದೆ, ನಮ್ಮ ಬೋರ್ಡ್ ಎಕ್ಸಾಮ್ ಏಪ್ರಿಲಲ್ಲಿ ಅಥವಾ ಮಾರ್ಚಲ್ಲಿ ನಡೆಯುತ್ತಲ್ವಾ? ಸೊ ರಿಸಲ್ಟ್ ಬಂದಾಗ ನಾವು ಟಾಪರ್ ಲಿಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಫಸ್ಟ್ ಬೇಸಿಕ್ ಏನು ಗೊತ್ತಾ ಮಕ್ಕಳ, ನಮ್ಮ ಟೆಕ್ಸ್ಟ್ ಬುಕ್ಕನ್ನು ನಾವು ಮಾಸ್ಟರ್ ಆಗಿರಬೇಕು. ಆ ಗೈಡ್ ಬುಕ್ಕು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಸುಮ್ಮನೆ ಬುಕ್ ಕಲೆಕ್ಟರ್ ಆಗಬಾರ್ದು. ಫಸ್ಟ್ ಬೆಸ್ಟ್ ಬುಕ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಒಂದು ಟೆಕ್ಸ್ಟ್ ಬುಕ್ ಬರುತ್ತೆ ಅಲ್ವಾ? ಆ ಟೆಕ್ಸ್ಟ್ ಬುಕ್ಕನ್ನು ನೀವು ವರ್ಡ್ ಟು ವರ್ಡ್ ಓದಿರಬೇಕು. ಓಕೆನಾ? ಈ ಥರ ನೀವು ಓದಿ ಮಾಸ್ಟರ್ ಆಗಿದ್ದರೆ, ನಿಮ್ಮ ಒಂದು ಬುಕ್ಕನ್ನು ಮಾಸ್ಟರ್ ಆಗಿದ್ದರೆ, ನಿಮ್ಮ ಕ್ವೆಶ್ಚನ್ ಪೇಪರ್ ಬೋರ್ಡ್ ಎಕ್ಸಾಮಿಂದ ಏನು ಬರುತ್ತೆ ಅಲ್ವಾ, ಅದು ಕಷ್ಟ ಅನಿಸಲ್ಲ. ಎಲ್ಲೂ ಆಫ್ ಮಾರ್ಕ್ಸ್ ಕಟ್ ಮಾಡಬೇಕು ಅಂತಲೂ ಅನಿಸಲ್ಲ. ನೀವು ಇದನ್ನು ಮಾಸ್ಟರ್ ಆಗಿದ್ದರೆ ಒಂದೇ ಬುಕ್ಕನ್ನು ಓದಿ, ಯಾವುದದು ನಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ಪಕ್ಕಾ ಪರ್ಫೆಕ್ಟ್ ಆಗಿರಬೇಕು. ಅದು ಫಸ್ಟ್ ಸ್ಟ್ರಾಟಜಿ. ಯಾರೇ ಕೇಳಿ ನೀವು ಟಾಪರ್ಸನ್ನು ಫಸ್ಟ್ ಹೇಳೋದೇ ಅದು, ನಮ್ಮ ಟೆಕ್ಸ್ಟ್ ಬುಕ್ಕನ್ನು ನಾನು ತರೋ ಆಗಿ ಓದಿದ್ದೆ ಅಂತ. ಸೊ ನೀವು ಇವಾಗ ಆಲ್ರೆಡಿ ಏನೋ ಸ್ಕೂಲ್ ಸ್ಟಾರ್ಟ್ ಆಗಿ ಕೆಲವು ಮಕ್ಕಳಿಗೆ 2 ಮಂತ್ಸ್ ಆಗಿದೆ, 3 ಮಂತ್ಸ್ ಆಗಿದೆ, ಕೆಲವರಿಗೆ 15 ಡೇಸ್ ಆಗಿದೆ. ಸೊ ಡಸಂಟ್ ಮ್ಯಾಟರ್. ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಅದು ಪ್ರೈಮರಿ ಸೋರ್ಸ್. ಅದನ್ನು ಕೂತ್ಕೊಂಡು ಓದಬೇಕು. ಮೊದಲನೇ ಸ್ಟ್ರಾಟಜಿ ಟೆಕ್ಸ್ಟ್ ಬುಕ್ ಮಾಸ್ಟರ್ ಆಗಬೇಕು. ಸೆಕೆಂಡ್ ಬಂದ್ಬಿಟ್ಟು ನೀವೆಲ್ಲ ಏನೆಲ್ಲ ಓದಿರ್ತೀರ ಅದನ್ನು ಶಾರ್ಟ್ ನೋಟ್ಸ್ ನೀವೇ ಮಾಡಬೇಕು. ಓಕೆನಾ? ನಿಮ್ಮ ಮ್ಯಾಮ್ ನೋಟ್ಸ್ ಕೊಡ್ತಾರೆ, ಫೈನ್, ಅಥವಾ ನಾವುಗಳು ನೋಟ್ಸ್ ಕೊಡ್ತೀವಿ, ಫೈನ್. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಟ್ಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥರ್ಡ್ ಪರ್ಸನಿಂದ ನೋಟ್ಸ್ ತೊಗೊಂಡು ಓದಿ ತರೋ ಆಗೋದಕ್ಕಿಂತ ನೀವು ನಿಮಗೇನು ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ಕನ್ನು ಓದಿ ಆದಮೇಲೆ ಅದನ್ನು ಸ್ವಲ್ಪ ಕೀ ಪಾಯಿಂಟ್ಸ್ ಥರ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ಅದು ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾವು ನೋಟ್ಸ್ ಕೊಟ್ಟಿರೋದು ಅಥವಾ ನಿಮ್ಮ ಟೀಚರ್ಸ್ ನೋಟ್ಸ್ ಕೊಟ್ಟಿರೋದು ನಿಮಗೆ 99% ಹೆಲ್ಪ್ ಆದರೆ, ನೀವು ಏನು ನೋಟ್ಸ್ ಪ್ರಿಪೇರ್ ಮಾಡ್ತೀರಲ್ವಾ ಅದು 100% ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿಂದನೇ ಶುರು ಮಾಡಿ ಶಾರ್ಟ್ ನೋಟ್ಸ್ ಮಾಡೋದಕ್ಕೆ. ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿವಿಷನ್ ಟೈಮ್ ಬರುತ್ತಲ್ವಾ, ಲಾಸ್ಟಿಗೇನೋ FA1 ಎಕ್ಸಾಮು ಅಥವಾ ಬೋರ್ಡ್ ಎಕ್ಸಾಮ್ ಅಥವಾ SA1 ಎಕ್ಸಾಮ್ಸ್ ಎಲ್ಲ ಬರುತ್ತಲ್ಲ, ಅವಾಗ ನೀವು ಎಂಟೈರ್ ಟೆಕ್ಸ್ಟ್ ಬುಕ್ಕನ್ನು ಕೂತ್ಕೊಂಡು ಈ ಥರ ಎಲ್ಲ ಓದೋಕ್ಕಾಗಲ್ಲ. ಸೊ ಆಲ್ರೆಡಿ ರಿವಿಷನ್ ಅಂತ ಹೇಳಿದ್ರೆ ನಿಮಗೇನು ಕ್ವಿಕ್ಕಾಗಿ ಆಗಬೇಕು, ಫಾಸ್ಟಾಗಿ ಆಗಬೇಕು. 1 ಅವರಲ್ಲಿ ಅಟ್ಲೀಸ್ಟ್ ನೀವು 13 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲ 7 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡೋ ಅಷ್ಟು ಫಾಸ್ಟಾಗಿ ಆಗ್ತಾ ಇರಬೇಕು ಕೆಲಸ. ಆವಾಗ ಯಾರು ಹೆಲ್ಪ್ ಮಾಡೋದು ಅಂತ ಹೇಳಿದ್ರೆ, ನೀವೇನು ನೋಟ್ಸ್ ಪ್ರಿಪೇರ್ ಮಾಡಿರ್ತೀರಲ್ವಾ ಆ ನೋಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಬಂದುಬಿಟ್ಟು ಇದನ್ನು ಡೇ 1ಇಂದನೇ ಪ್ರಿಫರ್ ಮಾಡಿ ಎಲ್ಲ ವೀಡಿಯೋಸಲ್ಲೂ ಹೇಳಿರ್ತೀವಿ PYQs ಅಂತ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಓಕೆನಾ? ಇದನ್ನು ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ವೆಬ್ಸೈಟಿಂದ ಕೂಡ ಕಲೆಕ್ಟ್ ಮಾಡ್ಬೋದು, ಇಲ್ಲ ಪರೀಕ್ಷೆ ಆ್ಯಪಲ್ಲಿ ಕೂಡ ಸೆಪ್ರೇಟ್ ಒಂದು ಏನು ಹೇಳ್ತಾರೆ ಒಂದು ಡಾಕ್ಯುಮೆಂಟ್ ಥರ ಮಾಡಿದ್ದೀವಿ PYQsನ. ಓಕೆ, ಅಲ್ಲಿ ನೀವು ತೊಗೋಬೇಕು PYQs. ಈ ಚಾಪ್ಟರ್ ಓದಿದ್ದೀನಿ, ಯಾವ ಟಾಪಿಕ್ ಮೇಲೆ ಸಿಕ್ಕಾಪಟ್ಟೆ ರಿಪೀಟೆಡ್ ಕ್ವೆಶ್ಚನ್ಸ್ ಬರ್ತಿದೆ, ಯಾವ ಟೈಪಲ್ಲಿ ಆ ಟಾಪಿಕ್ ಮೇಲೆ ಕ್ವೆಶ್ಚನ್ಸ್ ಬರ್ತಾ ಇದೆ ಅಂತ ನೀವು ನೋಡಬೇಕು. ಯಾಕಂತಂದರೆ ಅಪ್ಲಿಕೇಶನ್ ಲೆವೆಲ್ ಅಂತ ಇರುತ್ತೆ, ಸೇಮ್ ಕಾನ್ಸೆಪ್ಟೇ ಇರುತ್ತೆ, ಬಟ್ ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ಲಿಕೇಶನ್ ಲೆವೆಲ್ ಕ್ವೆಶ್ಚನ್ಸ್ ಭಯ ಆಗುತ್ತೆ ಅನ್ನೋ ಥರ ಏನೂ ಇಲ್ಲ. ನೀವು ಕಾನ್ಸೆಪ್ಟನ್ನ ಹೇಗೆ ಅರ್ಥ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನೀವು ಕ್ವೆಶ್ಚನನ್ನು ಏನು ಬರೆಯೋದಕ್ಕೆ ಈಸಿ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಕ್ರ್ಯಾಕ್ ಮಾಡಬೇಕು, ನಿಮ್ಮ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನನ್ನು ನೀವು ತಿಳ್ಕೊಂಡಿರಬೇಕು ಅಂತ ಹೇಳಿದ್ರೆ ಮೇನ್ ಸೋರ್ಸ್ ಹೆಲ್ಪ್ ಆಗೋದು
FPYQs. ನಿಮ್ಮ ಎಕ್ಸಾಮ್ ಬರೋದಕ್ಕಿಂತ ಮುಂಚೆನೇ ನನ್ನ ಎಕ್ಸಾಮ್ ಈ ಥರ ಇರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿದ್ರೆ, ಆ ಐಡಿಯಾ ಎಲ್ಲಿಂದ ಬರುತ್ತೆ? ನಮ್ಮ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ. ಇದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಅಟ್ಯಾಕ್ ಯುವರ್ ವೀಕ್ನೆಸ್ ಸಬ್ಜೆಕ್ಟ್ ಅಂತ ಇರುತ್ತೆ. ಎಷ್ಟೋ ಮಕ್ಕಳಿಗೆ ಸೈನ್ಸ್ ಅಥವಾ ಮ್ಯಾಥ್ಸ್ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತಾ ಇರುತ್ತೆ. ಕಂಪ್ಲೀಟಾಗಿ ಅದನ್ನು ಇಗ್ನೋರ್ ಮಾಡಿಬಿಟ್ಟು ಆಮೇಲೆ ಓದೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಬಾರ್ದು. ನಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ನಾವು ಶುರು ಮಾಡಬೇಕಾಗಿರೋದು ಯಾವ ಸಬ್ಜೆಕ್ಟಿಂದ? ನಮಗೆ ಕಷ್ಟ ಆಗೋ ಸಬ್ಜೆಕ್ಟಿಂದ, ನಮಗೆ ಟಫ್ ಆಗಿರುವಂತಹ ಸಬ್ಜೆಕ್ಟಿಂದನೇ ಶುರು ಮಾಡಬೇಕು. ಯಾವ ಸಬ್ಜೆಕ್ಟ್ ಟಫ್ ಅನಿಸುತ್ತೋ ಆ ಸಬ್ಜೆಕ್ಟನ್ನ ಡೈಲಿ ನಾನೊಂದು 1/2 hour ಓದ್ತೀನಿ ಅಥವಾ ಒಂದು 45 minutes ಓದ್ತೀನಿ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ಓದಬೇಕು. ನಿಮಗೆ ಈಸಿ ಆಗುವಂಥ ಸಬ್ಜೆಕ್ಟನ್ನು ನೀವೇನು ಮಾಡ್ಬೋದು? 3 days once ಓದ್ಬೋದು ಅಥವಾ ವೀಕ್ಲಿ ಟ್ವೈಸ್ ಓದ್ಬೋದು, ವಾರಕ್ಕೆ 2 ದಿನ ಓದ್ಬೋದು. ನಿಮಗೆ ಕಷ್ಟ ಆಗುವಂತಹ ಸಬ್ಜೆಕ್ಟನ್ನು ಡೈಲಿ ಅಂತ ಹೇಳಿದ್ರೆ ಡೈಲಿ ಓದಬೇಕು. ಓಕೆನಾ? ಇಷ್ಟನ್ನ ನೀವು ಮಾಡ್ತಾ ಇದ್ದೀರಾ ಡೈಲಿ ರೆಗ್ಯುಲರ್ ಆಗಿ ಅಂತ ಹೇಳಿದ್ರೆ ನಿಮ್ಮ ಏನು ಸಕ್ಸಸ್ ಜರ್ನಿ, ಟಾಪರ್ ಜರ್ನಿ ಇದೆ ಅಲ್ವಾ, ಅದು ಕಷ್ಟ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಡೈಲಿ ರಿವಿಷನ್ ಮಾಡಬೇಕು. ನಮಗೆ ಕಷ್ಟ ಆಗ್ತಿರೋ ಸಬ್ಜೆಕ್ಟನ್ನು ಮರಿದೆ ನಾವೇನು ಮಾಡ್ತೀವಿ? 30 to 45 minutes ಓದ್ತಾ ಇದ್ದೀವಿ. ಯಾರೇ ಟಾಪರ್ಸನ್ನ ಕೇಳಿ ಅವ್ರು ಹೇಳ್ತಾರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಡೈಲಿ ರಿವಿಷನ್ ಮಾಡ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಇರೋದು ಎಲ್ಪ್ ಆಗತ್ತೆ ಅಂತ. ಸೊ ನಾವು ಕೂಡ ಫಸ್ಟ್ ವಿಡಿಯೋದಿಂದನೂ ಹೇಳ್ತಾ ಬರ್ತಿದ್ದೀವಿ, ಕನ್ಸಿಸ್ಟೆನ್ಸಿ ಇರಲಿ, ಡಿಸಿಪ್ಲಿನ್ ಇರಲಿ, ಓದಿದ್ದನ್ನು ರೀಕಾಲ್, ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇವೇ ಕೀ ಟಿಪ್ಗಳು. ಓಕೆನಾ? ಇನ್ನು ಕೆಲವು ಮಕ್ಕಳಿಗೆ ಎಕ್ಸಾಮ್ ಅಂದ್ರೇ ಚಿಂತೆ ಬಂದ್ಬಿಡುತ್ತೆ, ಆ್ಯನ್ಸೈಟಿ ಇರುತ್ತೆ, ಆ ಸ್ಟ್ರೆಸ್, ಪ್ರೆಷರನ್ನು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಪ್ರೆಷರ್ ಪಾಯಿಂಟ್ಸ್ ಇದೆ ಮಕ್ಕಳ. ಬೇಸಿಕ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿದೆ ಅಲ್ವಾ, ಈ ಕೈಯಲ್ಲಿ ಎಷ್ಟೊಂದು ಪ್ರೆಷರ್ ಪಾಯಿಂಟ್ಸ್ ಇದೆ. ಈ ವೆಬ್ ಥರ ಏನೆಲ್ಲ ಕಾಣಿಸುತ್ತೆ ಅಲ್ವಾ, ಇದೆಲ್ಲ ಬಂದ್ಬಿಟ್ಟು ಪ್ರೆಷರ್ ಪಾಯಿಂಟ್ಸ್. ಸೊ ಈ ಪ್ರೆಷರ್ ಪಾಯಿಂಟ್ಸ್ನ ನೀವು ಈ ಥರ ಟೈಟಾಗಿ ಒತ್ತಿ ಹಿಡಿದು ಈ ಥರ ರಿಲೀಸ್ ಮಾಡಿದ್ರೆ ನಿಮ್ಮ ಪ್ರೆಷರ್ ಏನಾಗುತ್ತೆ? ರಿಲೀಸ್ ಆಗ್ತಾ ಇರುತ್ತೆ. ಸೊ ಡೈಲಿ ಇದನ್ನು ಒಂದು 5 to 10 times ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರೆಷರ್ ಏನಾಗುತ್ತೆ? ಮ್ಯಾನೇಜ್ ಮಾಡ್ಬೋದು. ಓಕೆನಾ? ಸ್ಟ್ರೆಸ್ ಇದ್ದರೆ ನೀವು ಮೆಡಿಟೇಷನ್ ಕೂಡ ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಬ್ಯಾಲೆನ್ಸ್ ಇಸ್ ಪವರ್ ಅಂತ. ಸೊ ನಿಮಗೆ ಟೆನ್ಷನ್ ಇರಲಿ ಅಥವಾ ಹೋಮ್ ವರ್ಕ್ ಇರಲಿ, ಅಸೈನ್ಮೆಂಟ್ ಇದೆ, ಇಷ್ಟೊಂದಿದೆ, ನೋಟ್ಸ್ ಕಂಪ್ಲೀಟ್ ಮಾಡಬೇಕು, ವೀಕ್ಲಿ ಟೆಸ್ಟ್ ಬೇರೆ ಇದೆ, ಚಾಪ್ಟರ್ ಟೆಸ್ಟ್ ಇದೆ, ನಾಳೆನೇ ಹೋಮ್ ವರ್ಕ್ ಸಬ್ಮಿಟ್ ಮಾಡಬೇಕು, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಡೋಂಟ್ ವರಿ, ನೀವು ತಲೆ ಕೆಡಿಸ್ಕೋಬೇಡಿ. ನನ್ನ ಕೈಯಲ್ಲಿ ಆಗತ್ತೆ ಅಂದರೆ ಆಗತ್ತೆ. ಸೊ ನಾಳೆ ಯಾವುದೆಲ್ಲ ಸಬ್ಮಿಟ್ ಮಾಡಬೇಕು ಪ್ರಯಾರಿಟಿ ಲಿಸ್ಟಲ್ಲಿ ಇಡಿ. ಒಂದು 2 to 3 hours ಮಾಡಿದ್ರೆ ಕೆಲಸ ನಿಮ್ಮದು ಮುಗ್ದೋಗುತ್ತೆ ಅಲ್ವಾ. ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಏನೂ ಮಾಡ್ದಿರೋ ಥರ ಆಗುತ್ತೆ. ಸೊ ಮೈಂಡನ್ನ ರಿಲ್ಯಾಕ್ಸ್ ಆಗಿಡಿ. ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಡೈಲಿ ಕಂಪ್ಲೀಟ್ ಮಾಡ್ತಾ ಇರಬೇಕು. ಒಂದೇ ಸಲ ಪೈಲಪ್ ಆಗಿ ಕೂತ್ಕೊಂಡು ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಸೊ ಡೈಲಿ ವರ್ಕ್ ಮಾಡಿದ್ರೆ ಪೈಲಪ್ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕಷ್ಟ ಆಗ್ತಿದ್ರೆ ನೀವೇನು ಮಾಡಬೇಕು? ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಸಿಬ್ಲಿಂಗ್ಸ್ ಅಪ್ರೋಚ್ ಮಾಡಬೇಕು. ನನಗೆ ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದೀನಿ, ಕಷ್ಟ ಆಗ್ತಿದೆ, ನನಗೇನಾದರೂ ಹೆಲ್ಪ್ ಮಾಡಿ, ಸಜೆಸ್ಟ್ ಮಾಡಿ, ಅಡ್ವೈಸ್ ಮಾಡಿ ಅಂತ ಕೇಳಬೇಕು. ಆವಾಗ ನಿಮಗೆ ಏನು ಅನ್ನಿಸ್ತಿದೆ ಅಂತ ಅವರು ತಿಳ್ಕೊಂಡು ನಿಮಗೆ ಹೆಲ್ಪ್ ಮಾಡ್ತಾರೆ ಮಕ್ಕಳ. ಸೊ ಬೈತಾರೆ, ನನಗೆ ಹೊಡಿತಾರೆ ಅಂತ ನೀವೇ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ಟು ಅದನ್ನು ಅವಾಯ್ಡ್ ಮಾಡಬೇಡಿ. ಸೊ ಬೆಟರ್ ನೀವು ಫಸ್ಟ್ ಹೋಗಿ ನಿಮ್ಮ ಪೇರೆಂಟ್ಸನ್ನ ಅಥವಾ ಟೀಚರ್ಸನ್ನ ಅಥವಾ ನಮ್ಮನ್ನು ನೀವು ಅಪ್ರೋಚ್ ಮಾಡಬೇಕು. ನಿಮಗೆ ಎಲ್ಲಿ ಕಷ್ಟ ಆಗ್ತಿದೆ, ಹೇಗೆ ಹೆಲ್ಪ್ ಬೇಕು ಅಂತ ಕೇಳಬೇಕು. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಆವಾಗಲೇ ಹೇಳಿರೋದು, ಫಸ್ಟು ನಿಮ್ಮ ಗೋಲನ್ನು ಫಿಕ್ಸ್ ಮಾಡಬೇಕು. ನನಗೆ ಈ ಅಕಾಡೆಮಿಕ್ ಇಯರಲ್ಲಿ 95% ಬೇಕು, 99% ಬೇಕು, 100%. ನೀವು ಏನೆಲ್ಲ ಗೋಲನ್ನು ಫಿಕ್ಸ್ ಮಾಡಿರ್ತೀರ ಅಲ್ವಾ, ಎಷ್ಟು ಪರ್ಸೆಂಟೇಜ್ ಬೇಕು ನನಗೆ SSLC ಬೋರ್ಡ್ ಎಕ್ಸಾಮಲ್ಲಿ ಅಂತ ಫಿಕ್ಸ್ ಮಾಡಿರ್ತೀರಲ್ವಾ, ಆ ಗೋಲನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ನನಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳ ಗೋಲ್ ಏನಿದೆ, ಎಷ್ಟು ಪರ್ಸೆಂಟೇಜ್ ಏಮ್ ಮಾಡ್ತಿದ್ದಾರೆ ಅಂತ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಗೋಲ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಆ ಗೋಲನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಆ ಗೋಲನ್ನು ನಾನು ಹೇಗೆ ರೀಚ್ ಆಗಬೇಕು, ಏನು ಮಾಡಿದ್ರೆ, ಯಾವ ಸ್ಟ್ರಾಟಜೀಸನ್ನು ಅಪ್ಲೈ ಮಾಡಿದ್ರೆ ನಾನು ಈ ಗೋಲನ್ನು ರೀಚ್ ಆಗ್ತೀನಿ,
ಏನು ಮಾಡಬೇಕು, ಡೈಲಿ ರಿವೈಸ್ ಮಾಡಬೇಕು. ಕಷ್ಟ ಆಗಿರೋ ಸಬ್ಜೆಕ್ಟನ್ನ ಡೈಲಿ ಹಾಫ್ ಆನ್ ಅವರ್ ಓದಬೇಕು. ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. PYQಸನ್ನ ಮ್ಯಾನೇಜ್ ಮಾಡಬೇಕು. ಇಷ್ಟನ್ನು ಮಾಡ್ತಾ ಇದ್ದರೆ ನಿಮ್ಮ ಟಾಪರ್ಸ್ ಜರ್ನಿ ಕಷ್ಟ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಲೆನ್ಸ್ಡ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು. ಕ್ಲೈಮ್ ಯುವರ್ ಸ್ಪಾಟ್ಲೈಟ್ ಅಂತ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜರ್ನಿ ಬಂದುಬಿಟ್ಟು ನಿಮ್ಮ ಟಾಪರ್ಸ್ ಜರ್ನಿ ಬಂದುಬಿಟ್ಟು ರೆಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವೆಲ್ಲ ನಿಮ್ಮ ಫೋಟೋಸ್ ಎಲ್ಲ ಇಲ್ಲಿ ಇರಬೇಕು. ಸೊ ಯಾರಿಗೆಲ್ಲ ಆಸೆ ಇದೆ, ಎಸ್ ಮ್ಯಾಮ್ ನಾನು ಟಾಪರ್ಸ್ ಲಿಸ್ಟಲ್ಲಿ ಬರ್ತೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಫ್ರಂಟ್ ಪೇಜ್ ನ್ಯೂಸ್ ಹೆಡ್ಲೈನ್ಸ್ ಅಥವಾ ನ್ಯೂಸ್ ಪೇಪರಲ್ಲಿ ಎಸ್ ಮ್ಯಾಮ್ ನಾನು ನನ್ನ ಗೋಲನ್ನು ರೀಚ್ ಮಾಡ್ತೀನಿ ಮ್ಯಾಮ್ ಅಂತ ಯಾರೆಲ್ಲ ತಮ್ಮ ಗೋಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀರಾ ನನಗೆ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಮಕ್ಕಳ. ಸೊ ನಿಮ್ಮ ಟಾಪರ್ಸ್ ಜರ್ನಿ ವೆರಿ ವೆರಿ ಈಸಿ ಇದೆ. ನೀವು ಡೈಲಿ ಇವಾಗ ಹೇಳಿದ್ನಲ್ಲ ಅಷ್ಟು ಸ್ಟ್ರಾಟಜೀಸ್ನ ಫಾಲೋ ಮಾಡಿದ್ರೆ 625 ಔಟ್ ಆಫ್ 625 ಆರಾಮಾಗಿ ಸ್ಕೋರ್ ಮಾಡ್ತೀರಾ ಮಕ್ಕಳ. ಸೊ ನಿಮ್ಮ ಟಾಪರ್ಸ್ ಜರ್ನಿ ಶುರುವಾಗಿದೆ, ಆರಾಮಾಗಿ ಅದರಲ್ಲಿ ಸಾಗಬೇಕು. ಓಕೆನಾ? ಸೊ ಇದೆಲ್ಲ ಕೀ ಟಿಪ್ಸ್ ಏನು ಕೊಟ್ಟಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ ನೀವು ನಿಮ್ಮ ಜರ್ನಿನ ಸಕ್ಸಸ್ ಜರ್ನಿನ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸ್ಬೇಕು. ಓಕೆನಾ? ಥ್ಯಾಂಕ್ ಯು ಮಕ್ಕಳ.